ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಧಾರವಾಡದ ಹುಬ್ಬಳ್ಳಿ ತಾಲೂಕು ವರೂರ ನವಗ್ರಹ ತೀರ್ಥಕ್ಷೇತ್ರದಲ್ಲಿ ಬೇಸಿಗೆ ಜೈನ ವಿದ್ಯಾ ಸಂಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾದ ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ನವಗ್ರಹ ತೀರ್ಥರಾದ ಶ್ರೀ ಆಚಾರ್ಯ 108 ಗುಣಧರನದಿ ಮುನಿ ಮಹಾರಾಜರ ಕೃಪಾಶೀರ್ವಾದದಿಂದ ನಡೆದ ಕಾರ್ಯಕ್ರಮ. ಪರಮಪೂಜ್ಯ ಆಚಾರ್ಯ 108 ಪುಣ್ಯಸಾಗರ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಬೇಸಿಗೆ ಶಿಬಿರದಲ್ಲಿ ಜೈನ ಧರ್ಮದ ಸಾಹುಕಾರ ಮುನಿಗಳಿಗೆ ಆಹಾರ ಕೊಡುವುದು, ಯೋಗಾಸನ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮ ಜರುಗಿದ್ದಾವೆ. ನಂತರ ಸ್ವಸ್ತಿಕ ಶ್ರೀ ಧರ್ಮಸ್ಥಳ ಭಟ್ಟರಕೆ ಭಟ್ಟಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ 9 ದಿನಗಳ ಕಾಲ ಕಾರ್ಯಕ್ರಮ ಜರುಗಿದೆ. ಸಾವಿರಾರು ಜೈನ ಧರ್ಮದ ಮಕ್ಕಳು ಭಾಗವಹಿಸಿ ಜೈನ ಧರ್ಮದ ಸಂಸ್ಕಾರಗಳನ್ನು ಕಲಿತಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಜೈನ ಮುನಿಗಳು, ಮಾತಾಜಿಗಳು ಭಾಗವಹಿಸಿದ್ರು. ಅಲ್ಲಿ ಟಿವಿ ಒಳಗೆ ನೀವು ಪ್ರವಚನ ಕೇಳ್ತೀವಿ ಮತ್ತು ತತ್ವಸೂತ್ರ ಕೇಳ್ತೀವಿ, ಟಿವಿ ಒಳಗೆ ಪಂಚಕರಣ ನೋಡ್ತೀವಿ, ತೀರ್ಥಂಕರ ದರ್ಶನ ಮಾಡ್ತೀವಿ. ಅದೇನದು ಸಮ್ಯಕ್ತ ಏನದು? ನಾವು ಯಾವ ಥರ ಭಾವನೆ ಮಾಡ್ಕೊತೀವಿ, ಖೋಖೋ ಇದ್ದಂಗೆ ಹಂಗೆ ಖೋಖೋ ಆಡ್ತೀವಿ, ಹಂಗೆ ಭಾವನೆ ಇರ್ತದೆ. ಆ ಖೋಖೋ ಆಡೋದಕ್ಕೆ ಹಂಗೆ ನಾವು ರನ್ನಿಂಗ್ ಮಾಡ್ತೀವಿ. ಅದೇ ಥರ ನಿಮಗೆ ಮನಸ್ಸು ರನ್ನಿಂಗ್ ಆಗಬೇಕಾ? ನಿಮಗೆ ರನ್ನಿಂಗ್ ಆಗಬೇಕಾದ್ರೆ ಉಪದೇಶ ಸಮ್ಯಕ್ತ. ನೀವೆಲ್ಲರೂ ಭಾಳ ಪುಣ್ಯ ಮಾಡಿದ್ದೀರಿ. ನೀವು ಜೈನ ಧರ್ಮ ಬಿಡಬಾರದು. ಜೈನ ಧರ್ಮದೊಳಗೆ ಉಪದೇಶ ಮಾಡ್ತಾರೋ, ಜೈನ ಧರ್ಮದೊಳಗೆ ಆಧ್ಯಾತ್ಮಿಕ ಉಪದೇಶ ಕೇಳಬೇಕ. ನೀವು ಕುಟ್ರದಿರಿನ ನವಗ್ರಹ ತೀರ್ಥ ವರೂರ ಕ್ಷೇತ್ರದಲ್ಲಿ ಮಕ್ಕಳಿಗಾಗಿ ಬೇಸಿಗೆ ಶಿಬಿರವನ್ನು, ಸಂಸ್ಕಾರ ಶಿಬಿರವನ್ನು ನಡೆಸಲಾಗಿದೆ. ಇಲ್ಲಿ 500 ಹುಡುಗರು ಈ ವರ್ಷ ಪಾಠಶಾಲಕ್ಕೆ ಭಾಗವಹಿಸಿದರು. ಬಾಲ್ಬೋಧ, ತತ್ವಾರ್ಥ ಸೂತ್ರ, ಆದಿ ಗ್ರಂಥಗಳನ್ನು, ಧರ್ಮಚರ್ಚೆ, ಶಂಕಾ ಸಮಾಧಾನ, ಪ್ರಶ್ನೋತ್ತರ, ಮಕ್ಕಳಿಗಾಗಿ ವಿಶೇಷವಾಗಿ ಬಾಲ್ಬೋಧವನ್ನು, ಅಲ್ಪಜ್ಞಾನಿ ಇದ್ದರೂ ಕೂಡ ನಮ್ಮ ಶಾಸ್ತ್ರವನ್ನು ಪಠಣ ಮಾಡಿದರೆ ಅವರೆಲ್ಲರೂ ಸಮ್ಯಕ್ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೋಬೋದು. ಇಲ್ಲಿ 21ನೇ ತಾರೀಕಿಗೆ ಮಕ್ಕಳಿಗಾಗಿ ಎಲ್ಲ ಮಕ್ಕಳಿಗೆ ಪರ್ಸೆಂಟೇಜ್ ಚಲೋ ಆಗಬೇಕು. ಸ್ಕೂಲಿಗೆ ಹೋದ ನಂತರ ಅವರಿಗೆ ಮಾನಸಿಕ ಆಗಬಾರ್ದು, ಯಾವುದೇ ಥರ ನೋವಾಗಬಾರ್ದು, ತಂದೆ ತಾಯಿದು ಕೂಡ ಅವರಿಗೆ ಕಿರಿಕಿರಿ ಅನಿಸಬಾರ್ದು ಅಂತ ತಿಳ್ಕೊಂಡು ಇಲ್ಲಿ 21ನೇ ತಾರೀಕಿಗೆ ಎಲ್ಲ ಮಕ್ಕಳಿಗಾಗಿ ಸರಸ್ವತಿ ಪೂಜಾ ಅಂದರೆ ಜಿನವಾಣಿ ಪೂಜಾ ಇಲ್ಲಿ ವಿಧಾನವನ್ನು ಮಾಡಿಸಲಾಗಿದೆ. ಆ ವಿಧಾನದಲ್ಲಿ ಎಲ್ಲ ಮಕ್ಕಳು ಕೂಡ ಭಾಗವಹಿಸಬೇಕು. ಈ ವರ್ಷ 2026ನೇ ವರ್ಷ ಇಲ್ಲಿ ಶಿಬಿರ ನಡೆಸಲಾಗಿದೆ. ಇಲ್ಲಿ ಗುರುದನಂದಿ ಮಹಾರಾಜರ ಆಶೀರ್ವಾದ, ಸ್ವಾಮೀಜಿ ಧರ್ಮಸೇನ ಭಟ್ಟಾರಕರ ಆಶೀರ್ವಾದದಿಂದ ವಿಶೇಷವಾಗಿ ಮಕ್ಕಳಿಗೆ ಧರ್ಮಧ್ಯಾನವನ್ನು ಮಾಡಿಸಲಾಗಿದೆ. ಅದಕ್ಕಾಗಿ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಬೇಕು. ವಿಶೇಷವಾಗಿ ಮಂತ್ರವನ್ನು ಜಪ ಮಾಡಲಿಕ್ಕೆ ಹೇಳಿಕೊಡ್ತೇವೆ. ಆಶೀರ್ವಾದ. ಧಾರವಾಡ ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.